ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ನೀವು ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಸ್ಗಳ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ. ಸೊ ಆಲ್ರೆಡಿ ಹ್ಯಾಂಡ್ ರೈಟಿಂಗ್ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ, ಹೇಗೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೋಬೇಕು ಅಂತ. ಸೊ ಕರ್ಸಿವ್ ರೈಟಿಂಗ್ ಇಗೋರಿಗೆ ಬಿಗನರ್ಸ್ಗೋಸ್ಕರ ಈ ಹ್ಯಾಂಡ್ ರೈಟಿಂಗ್ ವಿಡಿಯೋ. ಕ್ಯಾಪಿಟಲ್ ಲೆಟರ್ಸ್ A to Z ಹೇಗೆ ಬರಿಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸಿಂಪಲ್ ಆಗಿ ಹೇಗೆ ಬರಿಬೇಕು, ತುಂಬ ಕಷ್ಟಪಡ್ತೀರಾ, ಕಷ್ಟನೇ ಪಡೋಂಗಿಲ್ಲ, ಈಸಿಯಾಗಿ ಹೆಂಗೆ ಬರಿಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ತಾ ಹೋಗ್ತೀರಾ. ನೋಡ್ಬೋದು ನೀವು A B ಆಗಿದೆ, ಇವಾಗ ಸಿ ಸ್ವಲ್ಪ ಕರ್ವ್ ಶೇಪಲ್ಲಿ ಬರಿಬೇಕು, ಲೈನ್ಸ್ ಟಚ್ ಮಾಡಬೇಕು, ಯಾವ ರೀತಿ ಅನ್ನೋದನ್ನೆಲ್ಲ ನಾನಿಲ್ಲಿ ಬರೆದು ತೋರಿಸ್ತಾ ಇದ್ದೀನಿ. ಆ್ಯಂಡ್ ನೋಡ್ಕೊತಾ ಹೋಗಿ ಅದೇ ರೀತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಆದ್ದರಿಂದ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹ್ಯಾಂಡ್ ರೈಟಿಂಗ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು A to Z ಕ್ಯಾಪಿಟಲ್ ಕರ್ಸಿವ್ ಲೆಟರ್ಸ್ ಆಗಿರುತ್ತೆ. ಆ್ಯಂಡ್ ಇದು ಸೆಕೆಂಡ್ ವಿಡಿಯೋ. ಒಂದು ಇಂಟ್ರಡಕ್ಷನ್ ವಿಡಿಯೋ ಕೊಟ್ಟಿದ್ದೀನಿ, ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟ್ರೋಕ್ಸ್ ಮತ್ತು ಶೇಪ್ಸ್ ಹೇಳ್ಕೊಟ್ಟಿದ್ದೀನಿ, ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದಾದ ನಂತರ ಇದು ನಿಮಗೆ A to Z ಕ್ಯಾಪಿಟಲ್ ಲೆಟರ್ಸ್ ಇದೆ. ಸೊ ದಟ್ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಇರೋದೇ ಇಷ್ಟು 26 ಲೆಟರ್ಸ್. ಈ ಇಷ್ಟು ಲೆಟರ್ಸ್ನ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಹ್ಯಾಂಡ್ ರೈಟಿಂಗಲ್ಲಿ ಯಾವುದೇ ರೀತಿ ತೊಂದರೆ ಬರಲ್ಲ. ನಾನಿಲ್ಲಿ ಆರ್ಡಿನರಿ ರೆನಾಲ್ಡ್ಸ್ ಪೆನ್ನನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಬಾಲ್ ಪಾಯಿಂಟ್ ಪೆನ್ನನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಐ ಡೋಂಟ್ ನೋ ವಿಚ್ ಬ್ರ್ಯಾಂಡ್ ಅಂತ. ಸೊ ಅದ್ರ ಮೇಲೆ ನೇಮ್ ಕೂಡ ಇರಲಿಲ್ಲ. ಆ್ಯಂಡ್ ನೀವು ಯಾವ ಪೆನ್ ಆದರೂ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಡಾರ್ಕಾಗಿ ಬರೆಯೋ ಪೆನ್ಸ್ ಯೂಸ್ ಮಾಡಿಕೊಂಡ್ರೆ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಮೂತಾಗಿ ಬರಿಬೇಕು, ಸೊ ದಟ್ ನೀವು ಹ್ಯಾಂಡ್ ರೈಟಿಂಗ್ ಫಾಸ್ಟಾಗಿ ಕೂಡ ಬರಿಬೋದು. ಎಲ್ಲ ಮಕ್ಕಳು ಯಾರಿಗೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅವರು ತುಂಬ ಡೆಡಿಕೇಟೆಡ್ ಆಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಸೊ ದಟ್ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನೋಡಿ, ಲೈನ್ ಟಚ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. 4 ಲೈನ್ಸಲ್ಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಆಮೇಲೆ ಬೇಕಿದ್ರೆ ನೀವು ಚೆನ್ನಾಗಿ ಕಲ್ತ ಮೇಲೆ ಸಿಂಗಲ್ ಲೈನ್ಸಲ್ಲಿ ಬರಿಬೋದಾಗುತ್ತೆ. ಒಬ್ಬೊಬ್ರು ಒಂದೊಂಥರ ಕರ್ಸಿವ್ ಲೆಟರ್ಸ್ ಕಲ್ತಿರ್ತೀರ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಿಮಗೆ ಯಾವುದು ಈಸಿ ಆ್ಯಂಡ್ ಕರೆಕ್ಟ್ ವೇ ಇದೆ ಅದನ್ನು ನೀವು ಫಾಲೋ ಮಾಡ್ಬೋದು. ಆ್ಯಂಡ್ ಯಾವುದು ಡಿಫಿಕಲ್ಟ್ ಅನಿಸುತ್ತೆ ಅದನ್ನು ಮತ್ತೆ ಮತ್ತೆ ಬರೀರಿ. ಸ್ವಲ್ಪ ಬರೆಯೋಕ್ಕೆ ಆರಾಮ್ ಅನಿಸ್ತಾ ಇಲ್ಲ, ಈಸಿ ಅನಿಸ್ತಾ ಇಲ್ಲ ಅಂತಕ್ಕಂಥದ್ದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಲೈಕ್ ನೋಡಿ, ನಾನಿಲ್ಲಿ ಸೆಲೆಕ್ಟ್ ಮಾಡಿ ಒಂದಷ್ಟು ಲೆಟರ್ಸ್ನ ಬರೆದು ತೋರಿಸ್ತೀನಿ. ಆ ಲೆಟರ್ಸ್ನ ನೀವು ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡಿ. ನೋಡಿ, ಇದು ನಿಮಗೆ ಚೂರು ಆ ಗ್ಯಾಪ್ನ ಯಾವ ರೀತಿ ತೊಗೋಬೇಕು ಅನ್ನೋದು ಗೊತ್ತಾಗಲ್ಲ. ಅದನ್ನು ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಪ್ರಾಕ್ಟೀಸ್ ಮಾಡ್ತಾ 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 ಅದು ಕೂಡ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಹ್ಯಾಂಡ್ ರೈಟಿಂಗು ಅಪ್ಡೇಟ್ ಆಗ್ತಾ ಇರುತ್ತೆ. ಸ್ಟೈಲಿಶಾಗಿ ಬರಿಬೇಕಂತ ಟ್ರೈ ಮಾಡ್ತಾರೆ ಕೆಲವರು. ಸೊ ಬೇಸಿಕ್ಕಾಗಿ ಕಲ್ತ್ಕೊಂಬಿಟ್ರೆ ನೀವು ಯಾವ ಥರ ಸ್ಟೈಲಿಶಾಗಿ ಬೇಕಾದರೂ ಆಮೇಲೆ ಇಂಪ್ರೂವೈಸ್ ಮಾಡ್ಕೋಬೋದು. ನೋಡಿ, ಎಕ್ಸ್ ಬರಿತಾ ಇದ್ದೀನಿ ಇವಾಗ. ಇದು Z, ಅಷ್ಟು ಲೈನ್ಸು ಟಚ್ ಆಗಬೇಕು. ಓಕೆ, ಟಿ ನೋಡಿ, ಇದು ನೆಕ್ಸ್ಟ್ ಟಿ ಚೆನ್ನಾಗಿ ಬಂತು. ಈ ರೀತಿ ನಿಮಗೆ ಯಾವ್ದು ಬರ್ತಾ ಇರಲ್ಲ ಅದನ್ನು ಒಂಚೂರು ಚೆಂದ ಪ್ರಾಕ್ಟೀಸ್ ಮಾಡಬೇಕು. ನಿಮಗೆ ಖುಷಿಯಾಗಬೇಕು ನಿಮ್ಮ ಹ್ಯಾಂಡ್ ರೈಟಿಂಗ್ ನೋಡಿ ಎಷ್ಟು ಇಂಪ್ರೂವೈಸ್ ಆಗಿದೆ ಅಂತ ನಿಮಗೇ ಖುಷಿಯಾಗಬೇಕು. ಈ ರೀತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ.
ಸೊ ಏನಾದರೂ ಕಮೆಂಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು. ಹಾಗೆ ಫಾಲೋ ಮಾಡ್ತಾಯಿರಿ, ನಾನು ವೀಡಿಯೋಸ್ಗಳ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋ ನಂಬರ್ 3 ಕೂಡ ಅಂದರೆ ಸ್ಮಾಲ್ ಲೆಟರ್ಸ್ ಕಲಿಸ್ಕೊಡೋದಿದೆ. ಸೊ ಇದನ್ನೇ ಫಾಲೋ ಮಾಡ್ತಾಯಿದ್ರೆ ನಿಮ್ಮ ರಜಾ ಮುಗಿಯೋ ಅಷ್ಟರಲ್ಲಿ ನೀವು ಕಲ್ತ್ಕೊಂಡ್ಬಿಡ್ತೀರ. ನಾನು ಒಂದು ದಿನದಲ್ಲಿ 2-3 ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಇಲ್ಲ ಒಂದೊಂದು ದಿನ ವೀಡಿಯೋ ಅಪ್ಲೋಡ್ ಮಾಡಲ್ಲ. ನನಗೆ ಟೈಮ್ ಸಿಕ್ಕಿರೋ ರೀತಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ರೆಫರ್ ಮಾಡಿಕೊಂಡು ಕಲ್ತ್ಕೊಳ್ಳಿ. ಇದು ಕ್ಯಾಪಿಟಲ್ ಲೆಟರ್ಸ್ A to Z. Thank you for watching.